ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಒಳ ಮೀಸಲಾತಿ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ನಾನು ಈ ಟಾಪಿಕ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಎಷ್ಟೋ ಕಮೆಂಟ್ಗಳು ನನಗೆ ಈ ವಿಷಯನ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ ಸರ್ ಅಂತ ಹೇಳಿ ಕಮೆಂಟ್ಗಳು ಬರ್ತಾ ಇದ್ವು. ಅದ್ರ ಜೊತೆಗೆ ಎಷ್ಟೋ ಹುದ್ದೆಗಳಿಗೆ ರೆಡಿಯಾಗಿ ನಿಂತಿರ್ತಕ್ಕಂಥ ಹುದ್ದೆಗಳನ್ನ ಹೆಲ್ಡ್ ಅಪ್ ಮಾಡಿದ್ದಾರೆ ಈ ಒಳ ಮೀಸಲಾತಿ ಆಯೋಗದ ಸಂಬಂಧ. ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಒಟ್ಟು ಕರ್ನಾಟಕದಲ್ಲಿ 2 ಲಕ್ಷಕ್ಕೂ ಅಧಿಕವಾಗಿ ವೇಕೆನ್ಸಿಗಳಿವೆ. ಅಂತಹ ಎಷ್ಟೋ ಡಿಪಾರ್ಟ್ಮೆಂಟ್ಗಳು ಕಾಲ್ಫಾರ್ಮ್ ಮಾಡ್ಬೇಕಂತ ಹೇಳಿ ರೆಡಿ ಪೊಸಿಷನ್ ಇದ್ರೂ ಕೂಡ ಈ ಒಳ ಮೀಸಲಾತಿ ಆಯೋಗದ ಸಂಬಂಧ ಅವನ್ನೆಲ್ಲವನ್ನು ಕೂಡ ಏನ್ ಮಾಡ್ಯಾರ, ಹೆಲ್ಡ್ ಅಪ್ ಮಾಡ್ಯಾರ. ಸೊ ಅದಕ್ಕೋಸ್ಕರನ ಏನ್ ಈ ಒಳ ಮೀಸಲಾತಿ ಅಂದ್ರ, ಮತ್ ಇದ್ರದ್ದು ಮಧ್ಯಂತರ ವರದಿ ಯಾವಾಗ ಜಾರಿಗೆ ಬಂತು, ಆಮೇಲೆ ಇದು ಹೆಂಗ್ ವರ್ಕ್ ಆಕತಿ ಅನ್ನೋದನ್ನು ಕೂಡ ಇನ್ ಡೀಟೇಲ್ ಆಗಿ ಇವತ್ತಿನ ತರಗತಿಯೊಳಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕೋಸ್ಕರನೇ ವಿಡಿಯೋನ ಯಾರು ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಪೂರ್ತಿಯಾದಂತಹ ಮಾಹಿತಿ ಸಿಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರೆ ಒಂದಷ್ಟು ವಿಷಯಗಳು ಸ್ಕಿಪ್ ಆಗಿ ಹೋಗಿರ್ತವೆ, ಆಮೇಲೆ ನಿಮಗೆ ಡೌಟ್ಗಳು ಕ್ರಿಯೇಟ್ ಆಕಾವ್. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಮೇಲೆ ಏನಾದ್ರೂ ಡೌಟ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ ಗಳನ್ನ ಡ್ರಾಪ್ ಮಾಡಬಹುದು. ಅದಕ್ಕೆ ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ನಿಮಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸತ್ಯ ಮಾಧ್ಯಮ ಅನ್ನುವಂತಹ ಒಬ್ಬ ವ್ಯಕ್ತಿ, ಅಂದ್ರ ನನ್ನ ಚಾನಲಿನ ವ್ಯೂವರ್ ಅವರು ಜೆನ್ಯೂನ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಒಂದ್ ಪ್ರಶ್ನೆ ಉತ್ತರ ಕೊಟ್ಟಾದ್ಮೇಲೆ ಮತ್ತೊಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಟ್ಟಾದ್ಮೇಲೆ ಮತ್ತೊಂದು ಪ್ರಶ್ನೆ, ಈಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವವರೆಗೂ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರವ್ರು. ಐ ಥಿಂಕ್ ನಾನು ಅವರಿಗೆ ಕರೆಕ್ಟ್ ಆದಂತಹ ಆನ್ಸರ್ ಅನ್ನ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೇನೆ. ಸೊ ಆ ತರ ಏನಾದ್ರೆ ನಿಮ್ಗೆ ಜೆನ್ಯೂನ್ ಆಗಿರ್ತಕ್ಕಂತಹ ಕ್ವಶನ್ಸ್ ಇದ್ವು ಅಥವಾ ಕನ್ಫ್ಯೂಷನ್ ಇತ್ತು ಅಂದ್ರೆ ಖಂಡಿತವಾಗಿ ನೀವು ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ಅದನ್ನ ತಿಳಿಸಿದ್ರೆ ನನಗೆ ಸಾಧ್ಯವಾದಷ್ಟು, ಅಥವಾ ನನಗೆ ಗೊತ್ತಿರದೇ ಇದ್ರೂ ಕೂಡ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಅದಕ್ಕೆ ಯಾರೆಲ್ಲ ಚಾನಲ್ ನ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ರಿ. ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲಾ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮ್ಗೆ ನೋಟಿಫೈ ಆಗ್ತಾ ಇರ್ತವೆ. ಅದ್ರ ಜೊತೆಗೆ ಎಲ್ಲಾ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಯಾರೇ ಆಗಲಿ, ಅವರಿಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸ್ಆಪ್ ಅಲ್ಲಿ ಅಥವಾ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲಾ ಕಡೆ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ತಡ ಮಾಡದೇನೆ ಒಳ ಮೀಸಲಾತಿಯ ಬಗ್ಗೆ ಇನ್ ಡೀಟೇಲ್ ಆದಂತ ಮಾಹಿತಿ ತಿಳ್ಕೊಳ್ಳೋಣ. ಫಸ್ಟಿಗೆ ಒಳ ಮೀಸಲಾತಿ ಆಯೋಗ ಯಾಕೆ ರಚನೆ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಎಲ್ಲರಿಗೂ ಗೊತ್ತೈತಿ, ಆದ್ರೂ ಕೂಡ ಸ್ಟಾರ್ಟ್ ನಾವು ಇದರಿಂದನೇ ಮಾಡೋಣ. ಪರಿಶಿಷ್ಟ ಜಾತಿಯ ಎಲ್ಲಾ ಸಮುದಾಯಗಳಿಗೆ ಸಮಾನ ಅವಕಾಶ ಕಲ್ಪಿಸುವುದಕ್ಕೋಸ್ಕರ ಒಳ ಮೀಸಲಾತಿ ಆಯೋಗವನ್ನ ರಚಿಸಲಾಗಿದೆ. ಏನ್ ನಾವು SC ST ಅಂತ ಕರಿತೀವಿ, ಅಂತಹ SC ಸಮುದಾಯದಲ್ಲಿ ಒಂದಷ್ಟು ಉಪಜಾತಿಗಳು ಕೂಡ ಅದಾವ. ಆ ಉಪಜಾತಿಗಳಿಗೆ ಸಮಾನ ರೀತಿಯಾದಂತಹ ಅವಕಾಶ ಸಿಕ್ಕಿಲ್ಲ. ಅದಕ್ಕೋಸ್ಕರ ಅವರಿಗೂ ಕೂಡ ಸಮಾನವಾದಂತಹ ಅವಕಾಶ ಸಿಗಲಿ ಅನ್ನುವ ಉದ್ದೇಶದಿಂದಾಗಿ ಒಳ ಮೀಸಲಾತಿ ಆಯೋಗವನ್ನ ರಚನೆ ಮಾಡಿದ್ರು. ಯಾವುದೇ ಒಂದರ ಆಯೋಗವನ್ನ ರಚನೆ ಮಾಡಿದಾಗ ಅದಕ್ಕೆ ಸದಸ್ಯರು ಇರ್ತಾರ, ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿರ್ತಾರ. ಬಟ್ ಈ ಒಳ ಮೀಸಲಾತಿ ಆಯೋಗಕ್ಕೆ ನೋಡಿದಾಗ ನಾವು ಏಕ ಸದಸ್ಯ ಆಯೋಗವನ್ನ ಹೊಂದಿರತಕ್ಕಂತಹ ಆಯೋಗ ಇದಾಗಿರ್ತತಿ. ಹಂಗಂದ್ರೆ ಯಾರದಾರ ಆಯೋಗದೊಳಗ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ HN ನಾಗಮೋಹನ್ ದಾಸ್ ಅನ್ನುವಂಥವ್ರು ಈ ಆಯೋಗದ ಸದಸ್ಯರು ಹೌದು, ಅಧ್ಯಕ್ಷರು ಹೌದು. ಎಲ್ಲವೂ ಕೂಡ ಅವರೇ ಒಬ್ಬರೇ ಇರ್ತಕ್ಕಂತಹ ವ್ಯಕ್ತಿ. ಇನ್ನ ಈ ಒಳ ಮೀಸಲಾತಿಯನ್ನ ಫಾರ್ಮೇಶನ್ ಮಾಡಿದ್ಮೇಲೆ ಅವತ್ತ ಒಂದು ಅನೌನ್ಸ್ ಮಾಡಿದ್ರು. ಏನಂತ, ಇದು ನವೆಂಬರ್ ತಿಂಗಳೊಳಗೆ ಒಳ ಮೀಸಲಾತಿಯನ್ನ ಫಾರ್ಮೇಶನ್ ಮಾಡಿ, ಆಯೋಗವನ್ನ ಫಾರ್ಮೇಶನ್ ಮಾಡಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಈ ಒಳ ಮೀಸಲಾತಿಗೆ 3 ತಿಂಗಳ ಕಾಲಾವಕಾಶವನ್ನ ಕೊಡಲಾಗಿದೆ. ಅಲ್ಲಿವರೆಗೂ 3 ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕಾಲ್ಫಾರ್ಮ್ ಗಳನ್ನ ಮಾಡುವಂಗಿಲ್ಲ ಅಂತ ಹೇಳಿ ಅದಕ್ಕಿಂತ ಹಿಂದೆ ಮಾಡಿರ್ತಕ್ಕಂಥ ಕಾಲ್ಫಾರ್ಮ್ ಗಳನ್ನ ಸ್ಟಾಪ್ ಮಾಡುವಂಗಿಲ್ಲ. ಅದಕ್ಕೆ ಎಕ್ಸಾಮ್ ನಡೀತಿತ್ತು, ಎಲ್ಲವನ್ನೂ ಕೂಡ ನಡೆಸಿ ಯಾವುದೇ ರೀತಿಯಾದಂತಹ ಹೊಸ ಕಾಲ್ಫಾರ್ಮ್ ಗಳನ್ನ ಮಾಡು ಹಾಗಿಲ್ಲ ಅಂತ ಹೇಳಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಸೊ ಅವತ್ತಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಹೊಸ ಕಾಲ್ಫಾರ್ಮ್ ಗಳು ಕೂಡ ಆಗಿಲ್ಲ. ಇನ್ ಬಿಟ್ವೀನ್ ಒಂದೆರಡು ಕಾಲ್ಫಾರ್ಮ್ ಗಳು ಆಗಿದ್ರು ಕೂಡ ಅವ್ರದ್ದು ಏನಾದ ಪರಿಸ್ಥಿತಿ ಅನ್ನೋದನ್ನ ಹೇಳ್ತಾನ. ಸೊ ಹಿಂಗೆಲ್ಲಾ 3 ತಿಂಗಳ ಕಾಲಾವಕಾಶವನ್ನ ಕೊಟ್ಟರು. ಇವರು 3 ತಿಂಗಳವರೆಗೂ ಒಂದಷ್ಟು ಡಾಟಾಗಳನ್ನ ಎಲ್ಲ ಕಲೆಕ್ಟ್ ಮಾಡಿದ್ರು. ಬಟ್ ಅಷ್ಟು ಈಸಿ ಸಬ್ಜೆಕ್ಟ್ ಅಲ್ರಿ ಇದು. ಒಳ ಮೀಸಲಾತಿ ಆಯೋಗ ರಚನೆ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಡಾಟಾವನ್ನ ಕಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಅಷ್ಟು ಈಸಿ ಆದಂತಹ ಟಾಸ್ಕ್ ಆಗಿರ್ಲಿಲ್ಲ. ಆದ್ರೂ ಕೂಡ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ HN ನಾಗಮೋಹನ್ ದಾಸ್ ಅವರು ಒಂದಷ್ಟು ದಿನಗಳ ಕಾಲ ಇದರ ಮೇಲೆ ಕಾರ್ಯವನ್ನ ನಿರ್ವಹಿಸಿ ಅಂತಿಮವಾಗಿ ಒಂದು ಮಧ್ಯಂತರ ವರದಿಯನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ. ಸೊ ಯಾವಾಗ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರೆ 27 ಮಾರ್ಚ್ 2025 ಮಧ್ಯಂತರ ವರದಿಯನ್ನ ಅವ್ರು ಏನ್ ಮಾಡ್ತಾರ, ಗವರ್ಮೆಂಟ್ಗೆ ಸಲ್ಲಿಸ್ತಾರ. ಸೊ ಇದನ್ನ ಸಲ್ಲಿಸಿದ ತಕ್ಷಣನೇ ಕಾಲ್ಫಾರ್ಮ್ ಗಳು ಸ್ಟಾರ್ಟ್ ಆಗ್ಬೇಕಾಗಿತ್ತು. ಹಂಗಂತ ನೀವು ವಿಚಾರ ಮಾಡಿದ್ರೆ ಅದು ತಪ್ಪು. ಇದನ್ನ ಸಲ್ಲಿಸಿದ ಮ್ಯಾಲ ಇದ್ರ ಮ್ಯಾಲ ಒಂದಷ್ಟು ಚರ್ಚೆಗಳು ನಡೀತಾವು. ಅದ್ರ ಹೆಂಗ್ ವರ್ಕ್ ಆಕತಿ, ಹೌ ಇಟ್ ವರ್ಕ್ಸ್ ಅನ್ನೋದನ್ನ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತೇನೆ. ಸೊ ಅಷ್ಟು ವರ್ಕ್ ಆದ್ಮೇಲೆ ಕಾಲ್ಫಾರ್ಮ್ ಗಳು ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಇದ್ದಾಗ್ಲೇನೆ ಒಂದಷ್ಟು ಡಿಪಾರ್ಟ್ಮೆಂಟ್ ಗಳು ಏನ್ ಮಾಡಿದ್ವು,
ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಸೊ ಅಂತಹ ಡಿಪಾರ್ಟ್ಮೆಂಟ್ ಗಳಿಗೆ ಒಂದು ಸ್ಟ್ರಿಕ್ಟ್ ಆದಂತಹ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದ್ರು. ಈ ಒಳ ಮೀಸಲಾತಿ ಆಯೋಗ ಸಂಪೂರ್ಣವಾಗಿ ಜಾರಿಗೆ ಬರುವವರೆಗೂ ಕೂಡ ಯಾವುದೇ ನೇಮಕಾತಿಗಳನ್ನ ಮಾಡಕೂಡದು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ರು. ಈಗ ಆಲ್ರೆಡಿ ಮಾಡಿದ್ರು ಅಂತ ಹೇಳಿದ್ರೆ ಅವನ್ನ ಇಮಿಡಿಯೇಟ್ ಆಗಿ ರದ್ದುಗೊಳಿಸಬೇಕು ಅಂತ ಹೇಳಿ ಆ ನೋಟಿಫಿಕೇಶನ್ ಅಲ್ಲಿ ಸ್ಟ್ರಿಕ್ಟ್ ಆಗಿ ಒಂದು ಅನೌನ್ಸ್ಮೆಂಟ್ ಕೂಡ ಆಯ್ತು. ಯಾರೇ ಕಾಲ್ಫಾರ್ಮ್ ಆಗಿದ್ರು, ಯಾವುದೇ ಕಾಲ್ಫಾರ್ಮ್ ಆಗಲಿ ಅಥವಾ ಯಾವುದೇ ಇಲಾಖೆಯಿಂದ ಕಾಲ್ಫಾರ್ಮ್ ಆಗಿದ್ರು ಕೂಡ ಅಂತಹ ಇಲಾಖೆ ಅದನ್ನ ಇಮಿಡಿಯೇಟ್ ಆಗಿ ಆ ಕಾಲ್ಫಾರ್ಮ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ನ ಹೊರಡಿಸಿದ್ರು. ಸೊ ಈ ಮಧ್ಯಂತರ ವರದಿ ಸಲ್ಲಿಕೆ ಆದ್ಮೇಲೆ ಇದು ಎಷ್ಟು ಪುಟಗಳನ್ನ ಒಳಗೊಂಡಿತ್ತು ಅಂದ್ರೆ ವರದಿ 104 ಪುಟಗಳನ್ನ ಒಳಗೊಂಡಿರ್ತಕ್ಕಂತಹ ವರದಿಯನ್ನ ಅವರು ಗೌರ್ಮೆಂಟ್ ಗೆ ಸಲ್ಲಿಕೆ ಮಾಡ್ತಾರೆ. ಸೊ ಸಲ್ಲಿಕೆ ಮಾಡಿದಾದ್ಮೇಲೆ ನಾಗಭೂಷಣ್ ಸರ್ ಅವರ ಒಂದ್ ಕಡೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ. ಆಕ್ಚುಲಿ ಗೌರ್ಮೆಂಟ್ ಇದನ್ನ ಕೇಳಿರ್ಲಿಲ್ಲ, ಬಟ್ ಎಲ್ಲಾ ಕಾಲ್ಫಾರ್ಮ್ಗಳು ಇದರಿಂದ ಹೆಲ್ಡಪ್ ಆಗಿರೋದ್ರಿಂದ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದ್ರೆ ಒಂದಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಲ್ಲಿಕೆ ಮಾಡಿದೀವಿ. ಆದ್ರೆ ಗೌರ್ಮೆಂಟ್ ಇದನ್ನ ಹೆಂಗ್ ತಗೊಂತತಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರ. ಬಟ್ ಈಗ ಸಲ್ಲಿಕೆ ಮಾಡಿರ್ತಕ್ಕಂತಹ ವರದಿ ಅಥವಾ ಫೈನಲ್ ಆಗಿ ಕೊಡ್ತಕ್ಕಂತಹ ವರದಿ ಏನೇ ಇದ್ರೂ ಕೂಡ ಅದಕ್ಕೊಂದಷ್ಟು ಕಾಲಾವಕಾಶ ಬೇಕೇ ಬೇಕು. ಅದಕ್ಕೋಸ್ಕರನೇ CM ಸಿದ್ದರಾಮಯ್ಯನವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಏನಂತ, ಇನ್ನು 2 ತಿಂಗಳದೊಳಗ ನಾವು ಈ ಒಳ ಮೀಸಲಾತಿ ಆಯೋಗವನ್ನ ಜಾರಿಗೆ ತರ್ತೇವೆ ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸರ್ ಹಂಗಿದ್ರೆ ಒಳ ಮೀಸಲಾತಿ ಆಯೋಗ ಜಾರಿಗೆ ತರಬೇಕಾದ್ರೆ ಅದು ಹೆಂಗ್ ವರ್ಕ್ ಆಕತಿ ಅನ್ನೋದನ್ನ ಸ್ವಲ್ಪ ನೋಡಿದ್ರೆ ಹೌ ಇಟ್ ವರ್ಕ್ಸ್ ಅಂತಂದ್ರೆ, ಫಸ್ಟ್ ಸಲ್ಲಿಕೆ ಆಗಿರ್ತಕ್ಕಂಥ ವರದಿ ಕ್ಯಾಬಿನೆಟ್ ಒಳಗ ಪಾಸ್ ಆಗ್ಬೇಕು. ಚರ್ಚೆ ನಡೀತೈತಿ ಕ್ಯಾಬಿನೆಟ್ ಒಳಗ ಚರ್ಚೆ ಆಗಿ ಆಮೇಲೆ ಬಿಲ್ ಏನಾಗಬೇಕು, ಪಾಸ್ ಆಗ್ಬೇಕು. ಬಿಲ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಪಬ್ಲಿಕ್ ಅಬ್ಜೆಕ್ಷನ್ ಗೆ ಕಳಿಸ್ಕೊಡ್ತಾರ. ಒಂದು ನೋಟಿಫಿಕೇಶನ್ ಮಾಡ್ತಾರ, ಪಬ್ಲಿಕ್ ಅಬ್ಜೆಕ್ಷನ್ ಗೆ ಕಳಿಸ್ಕೊಡ್ತಾರ. ಒಂದು ಸರ್ಟನ್ ಡೇಸ್ ಅನ್ನ ಫಿಕ್ಸ್ ಮಾಡ್ತಾರ. 6 ದಿನ 5 ದಿನ ಅಥವಾ 7 ದಿನ ಹಿಂಗ್ ಒಂದಷ್ಟು ದಿನಗಳನ್ನ ಫಿಕ್ಸ್ ಮಾಡಿ ಅಷ್ಟು ದಿನಗಳವರೆಗೂ ಸಾರ್ವಜನಿಕ ಅಬ್ಜೆಕ್ಷನ್ ಏನಾದ್ರು ಇದ್ರೆ ಅದಕ್ಕೆ ನಾವು ಸಲ್ಲಿಕೆ ಮಾಡಬಹುದು. ಸೊ ಅಂತಹ ಬಂದಂತ ಎಲ್ಲಾ ಅಬ್ಜೆಕ್ಷನ್ ಗಳನ್ನ ನೋಡ್ಕೊಂಡು ಫೈನಲ್ ಆಗಿ ಕರ್ನಾಟಕ ಗೆಜೆಟ್ ನಲ್ಲಿ ಅದನ್ನ ಪ್ರಕಟ ಮಾಡ್ತಾರ. ಎಲ್ಲಾ ಅಬ್ಜೆಕ್ಷನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದ್ರಾಗ ಮತ್ತೆ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡ್ಬೇಕಾ ಅಥವಾ ಏನು ಎಂತ ಅಂತ ವಿಚಾರ ಮಾಡಿ ಫೈನಲ್ ಆಗಿ ಕರ್ನಾಟಕ ಗೆಜೆಟ್ ಒಳಗ ಅದನ್ನ ಪ್ರಕಟಣೆ ಮಾಡ್ತಾರ. ಯಾವಾಗ ಅದು ಗೆಜೆಟ್ ಒಳಗೆ ಬರ್ತತಲ್ಲ ಅವತ್ತ ಅದು ಜಾರಿ ಆಯ್ತು ಅಂತ ಅರ್ಥ. ಒಳ ಮೀಸಲಾತಿ ಜಾರಿ ಆಯ್ತು ಅಂತ ಹೇಳಿ ಅರ್ಥ. ಸೊ ಫೈನಲ್ ಆಗಿ ಗೆಜೆಟ್ ಒಳಗೆ ಬಂದಾದ್ಮೇಲೆ ರೋಸ್ಟರ್ ಗಳು ತಯಾರಾಕವ್. ಹೆಂಗ, ಈಗ ಯಾವ್ದೋ ಒಂದು ಕಾಲ್ಫಾರ್ಮ್ ಆಗ್ಬೇಕಂದ್ರ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳನ್ನ ಮೀಸಲಿಡಬೇಕು ಅನ್ನೋದ್ರ ಬಗ್ಗೆ ರೋಸ್ಟರ್ ಗಳು ರೆಡಿ ಆಗ್ಬೇಕು. ಅಂತಹ ರೋಸ್ಟರ್ ಗಳನ್ನ ರೆಡಿ ಮಾಡ್ಕೊಳಕ ಪ್ರಾರಂಭ ಮಾಡ್ತಾರ. ಪ್ರಾರಂಭ ಆದ್ಮೇಲೆ ಅದನ್ನ ಎಲ್ಲಾ ರೋಸ್ಟರ್ ಗಳು ರೆಡಿ ಆಯ್ತು ಅಂದ್ರ DPAR ಅದು ಒಂದು ಆದೇಶವನ್ನ ಹೊರಡಿಸ್ತತಿ. ಏನಂತ, ಇಷ್ಟು ದಿನ ಸ್ಟಾಪ್ ಆಗಿರ್ತಕ್ಕಂತಹ ಎಲ್ಲಾ ಕಾಲ್ಫಾರ್ಮ್ ಗಳನ್ನ ಅಂದ್ರೆ ಸಂಬಂಧಪಟ್ಟಂತಹ ಪ್ರಾಧಿಕಾರಕ್ಕ ಒಂದು ಆದೇಶವನ್ನ ಹೊರಡಿಸ್ತದ. ಏನಂತ, ಇಷ್ಟು ದಿನ ಏನ್ ಸ್ಟಾಪ್ ಆಗಿದ್ವಲ್ಲ ಅಂತಹ ಎಲ್ಲಾ ಕಾಲ್ಫಾರ್ಮ್ ಗಳನ್ನ ಮಾಡಿ, ಆದ್ರೆ ರೋಸ್ಟರ್ಗೆ ಅನುಗುಣವಾಗಿ ಕಾಲ್ಫಾರ್ಮ್ ಗಳನ್ನ ಅಥವಾ ಅದರ ನಿಯಮಗಳಿಗೆ ಅನುಗುಣವಾಗಿ ಕಾಲ್ಫಾರ್ಮ್ ಗಳನ್ನ ಮಾಡಬೇಕು, ನೇಮಕಾತಿ ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿ DPAR ಏನ್ ಮಾಡ್ತತಿ, ಆದೇಶ ಮಾಡ್ತತಿ. ಸೊ ಯಾವಾಗ ಇದು ಆದೇಶ ಮಾಡ್ತತಿ, ಆದೇಶ ಮಾಡಿದ ಮೇಲೆ ಈ ರೋಸ್ಟರ್ಗೆ ಅನುಗುಣವಾಗಿ ಫೈನಲ್ ನೋಟಿಫಿಕೇಶನ್ ಯಾರು ಮಾಡ್ತಾರ, KPSC ಗೆ ಸಂಬಂಧಪಟ್ಟಂತಹ ಎಲ್ಲಾ ಹುದ್ದೆಗಳು KPSC ಅವ್ರು ಮಾಡ್ತಾರ. KE ಗೆ ಸಂಬಂಧಪಟ್ಟಂತಹ ಎಲ್ಲಾ ಹುದ್ದೆಗಳನ್ನ KE ಅವ್ರು ಮಾಡ್ತಾರ. ಆಮೇಲೆ KSP ಅವರು ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲಾ ಹುದ್ದೆಗಳನ್ನ ಅವ್ರು ಮಾಡ್ತಾರ. ಸೊ ಅವ್ರ ಫೈನಲ್ ಆಗಿ ಇದರ ಆದೇಶ ಬರೋವರೆಗೂ ಇವ್ರು ಕಾಲ್ಫಾರ್ಮ್ ಅನ್ನ ಮಾಡಂಗಿಲ್ಲ. ಸೊ ಅದಕ್ಕೋಸ್ಕರನ ಹೇಳ್ತಾ ಇರೋದು, ಇದೆಲ್ಲ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ತಿಂಗಳ ಇನ್ನೂ ಬೇಕೇ ಬೇಕು. ಸೊ 2 ತಿಂಗಳವರೆಗೂ ಈ ಯಾವುದೇ ಕಾಲ್ಫಾರ್ಮ್ಗಳು ಆಗುದಿಲ್ಲ. ಇವಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಅಂದ್ರೆ HK ವಿಭಾಗದಲ್ಲಿ ಪ್ರೆಸೆಂಟ್ ರೆಡಿ ಆಗಿ ನಿಂತಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಮಾತಾಡತಾನೆ, 5267 ಹುದ್ದೆಗಳು ರೆಡಿ ಅದಾವು ಕಾಲ್ ಮಾಡಾಕ. ಇನ್ನು ನಾನ್ HK ಅಂತ ಬಂದಾಗ ಅದಕ್ಕೂ ಕೂಡ 5000 ಹುದ್ದೆಗಳನ್ನ ಕರಿತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡ್ಯಾರ. ಅದಕ್ಕೆ ಆರ್ಥಿಕ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಸಿಕ್ಕತಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅನುದಾನಿತ ಶಾಲೆಗಳಲ್ಲೂ ಕೂಡ 6000 ಹುದ್ದೆಗಳನ್ನ ತುಂಬಿಕೊಳಕ್ ರೆಡಿ ಆಗ್ಯಾರ. ಇದು ಯಾಕೆ ಲೇಟ್ ಆಗೈತೆ ಅಂತ ಹೇಳಿ ಒಂದ್ ಸ್ವಲ್ಪ ಮಾತನಾಡೋದಾದ್ರ, ಈ ಅನುದಾನಿತ ಶಾಲೆಗಳಲ್ಲಿ ಮೊದಲೆಲ್ಲ ಹೆಂಗ್ ಮಾಡ್ತಾ ಇದ್ರು, ಇಂಟರ್ವ್ಯೂ ಅನ್ನ ಒಂದು ನೋಟಿಫಿಕೇಶನ್ ಅಂದ್ರೆ ಪೇಪರ್ ಒಳಗೆ ಒಂದು ನೋಟಿಫೈ ಮಾಡ್ತಿದ್ರು, ನೋಟಿಫಿಕೇಶನ್ ಕೊಟ್ಟು ಕಳಿಸ್ಬಿಡ್ತಿದ್ರು ಪೇಪರ್ಗೆ. ಸೊ ಪೇಪರ್ ಅನೌನ್ಸ್ಮೆಂಟ್ ಆಯ್ತು ಅಂದ್ರೆ ಅದನ್ನ ನೋಡ್ಕೊಂಡು ಒಂದು ಡೇಟ್ ಅನ್ನ ಇಂಟರ್ವ್ಯೂಗೆ ಫಿಕ್ಸ್ ಮಾಡ್ತಾ ಇದ್ರು. ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗಿ ಈ ರೀತಿಯಾದಂತಹ ಪ್ರೊಸೆಸ್ ನಡೀತಾ ಇತ್ತು. ಫೈನಲ್ ಆಗಿ ಅವ್ರು ಯಾರನ್ನ ತಗೋಬೇಕು ಅವ್ರನ್ನ ಫೈನಲ್ ಮಾಡ್ಕೊಂಡು ತಗೊಳ್ತಾ ಇದ್ರು. ಬಟ್ ಈಗ ಇದನ್ನ ಚೇಂಜ್ ಮಾಡತ್ತಾರ. ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಸ್ವಲ್ಪ ಡಿಜಿಟಲ್ ಟಚ್ ಕೊಡತ್ತಾರ. ಅದಕ್ಕೆ ಹೆಂಗ ನಾವು ಇವೆಲ್ಲ ಬಾಕಿ ಇರ್ತಕ್ಕಂತಹ ಹುದ್ದೆಗಳಿಗೆ ಯಾವ ರೀತಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿವೋ ಅದೇ ತರನ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಸಾಫ್ಟ್ವೇರ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ
ಇದ್ರ ಸಾಫ್ಟ್ವೇರ್ ಆಲ್ರೆಡಿ ಅರ್ಧ ವರ್ಕ್ ಪೂರ್ ಕಂಪ್ಲೀಟ್ ಆಗೈತಿ. ಫೈನಲ್ ಟಚ್ ಏನೋ ಫೈನಲ್ ಸ್ಟೇಜ್ ಒಳಗೆ ಏನೋ ಐತಿ ಅಂತ ಹೇಳಿ ಬಂದತ್ ಮಾಹಿತಿ. ಸೊ ಯಾವಾಗ ಅದು ಫೈನಲ್ ಆಗಿ ಮುಗಿದು ಒಂದು ಸಾರಿ ಅದನ್ನ ಚೆಕ್ ಮಾಡಿ ಫೈನಲೈಸ್ ಮಾಡ್ತಾರ, ಅವಾಗ ಅನುದಾನಿತ ಶಾಲೆಗಳಿಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕುವಂತಹ ಪ್ರೊಸೆಸ್ ಸ್ಟಾರ್ಟ್ ಆಗತಿ. ಸೊ ಅದ್ರ ನೆಕ್ಸ್ಟ್ ಕ್ರೈಸ್ಗೆ ಸಂಬಂಧಪಟ್ಟಂಗೆ ಮಾತನಾಡೋದಾದ್ರೆ 875 ಹುದ್ದೆಗಳು ಕೂಡ ಇದರಲ್ಲಿ ಕಾಲ್ಫಾರ್ಮ್ಗೆ ರೆಡಿ ಆಗಿ ನಿಂತಾವ. ಈ ಎಲ್ಲಾ ವಿಷಯಗಳನ್ನ ಕುರಿತು ನಾನೀಗ ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೀನಿ. ಆ ವಿಡಿಯೋಗಳ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೇನೆ. ಇವಷ್ಟ ಅನ್ಸರ ಅಂತ ಕೇಳಿದ್ರೆ ಇವಷ್ಟ ಅಲ್ಲ, ನಾನ್ ಮಾತಾಡಿದ್ದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತ್ರ. ಇದಕ್ಕೆ ಸಂಬಂಧಪಟ್ಟಂಗ ಹೈಯರ್ ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಲೆಕ್ಚರರ್ ಪೋಸ್ಟ್ಗಳು ಕೂಡ ಕಾಲಾಗುದೈತಿ. ಆಮೇಲೆ ಕ್ರೈಸ್ ಅಲ್ಲಿ ಲೆಕ್ಚರರ್ ಪೋಸ್ಟ್ಗಳು ಕೂಡ ಕಾಲಾಗುದೈತಿ. ಆಮೇಲೆ KSP ಬಗ್ಗೆ ಮಾತನಾಡೋದಾದ್ರ PC ಹುದ್ದೆಗಳು ಕೂಡ ಎಷ್ಟೋ ಹುದ್ದೆಗಳನ್ನ ಕಾಲ್ಫಾರ್ಮ್ ರೆಡಿ ಮಾಡಿ ಇಟ್ಕೊಂಡಾರ. ಆಮೇಲೆ 600 ಅಥವಾ 600+ PSI ಹುದ್ದೆಗಳು ಕೂಡ ಕಾಲಾಗ್ಲಿಕ್ಕೆ ರೆಡಿಯಾಗಿ ನಿಂತಿರುವಂತದ್ದು. ಸೊ ಇಷ್ಟೊಂದು ಹುದ್ದೆಗಳು ಈ ಒಂದು ವಿಷಯದಕ್ಕೋಸ್ಕರ ಮಾತ್ರ ಹೆಳ್ಳಪ್ಪ ನಿಂತಾವು. ಸೊ ಯಾರು ಬೇಜಾರು ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 2 ತಿಂಗಳ ಕಾಲಾವಕಾಶ ಅಂತ ಕೇಳಿದ್ದಾರೆ. ಬಟ್ 2 ತಿಂಗಳಲ್ಲಿ ಆಗದೇ ಇದ್ರೂ ಕೂಡ 2 ರಿಂದ 3 ತಿಂಗಳದೊಳಗೆ ಇದನ್ನ ಕ್ಲಿಯರ್ ಮಾಡ್ತಾರ. ಮಾಡಿದ್ರು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಕಾಲ್ಫಾರ್ಮ್ ಆಕ್ಕವು. ಈಗ ಆಲ್ರೆಡಿ ಎಲ್ಲಾ ಸ್ಕೂಲ್ಗಳಲ್ಲಿ ಈಗ ನೋಟಿಫಿಕೇಶನ್ ನನ್ನ ಹತ್ರ ಬಂದಿದೆ. ಏನಂತ, ಎಲ್ಲಾ ಸ್ಕೂಲ್ಗಳಲ್ಲೂ ಕೂಡ ಬಡ್ತಿಯನ್ನ ಕೊಡ್ತಾ ಇದ್ದಾರೆ. ಪ್ರೈಮರಿ ಇದ್ದವ್ರಿಗೆ ಹೈಯರ್ ಪ್ರೈಮರಿ, ಹೈಸ್ಕೂಲ್ನಾಗ ಇದ್ದವ್ರಿಗೆ ಕಾಲೇಜ್ ಲೆವೆಲ್ಗೆ ಈ ರೀತಿ ಬಡ್ತಿಯನ್ನ ಕೊಡ್ತಾ ಇದ್ದಾರೆ. ಸೊ ಬಡ್ತಿಯನ್ನ ಕೊಟ್ರು ಅಂದ್ರ ಮತ್ತೊಂದಷ್ಟು ಹುದ್ದೆಗಳು ಖಾಲಿ ಆಕಾವು. ಆ ಹುದ್ದೆಗಳು ಖಾಲಿ ಆದ್ವಂದ್ರ ಇವಕ್ಕ ಮತ್ ಆಡ್ ಆನ್ ಮಾಡಿಯೂ ಕೂಡ ಕರೆಯುವಂತಹ ಸಾಧ್ಯತೆ ಐತಿ. ಅದಕ್ಕೋಸ್ಕರ ಯಾರು ಬೇಜಾರು ಮಾಡ್ಕೊಳ್ಳದ ಓದನ್ನ ನಿಲ್ಲಿಸಬೇಡಿ. ಕಂಟಿನ್ಯೂಸ್ ಆಗಿ ನಿಮ್ಮ ಓದ್ ಕಂಟಿನ್ಯೂಸ್ ಆಗಿರ್ಲಿ. ಅಂದ್ರ ಮಾತ್ರ ನೀವು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಹುದ್ದೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುವಂತದ್ದು. ಸೊ ಇದಷ್ಟು ಒಳ ಮೀಸಲಾತಿ ಆಯೋಗಕ್ಕೆ ಸಂಬಂಧಪಟ್ಟಂಗಾಯ್ತು. ಇನ್ನು ನೆಕ್ಸ್ಟ್ ತರಗತಿಯಲ್ಲಿ ಇದೇ ರೀತಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.